ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ತುಮಕೋಸ್ ಚುನಾವಣೆ ಗರಿಗೆದರಿದೆ. ಫೆಬ್ರವರಿ 9ರ ಭಾನುವಾರದಂದು ತುಮಕೋಸ್ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷರಾದ ಎಚ್.ಎಸ್. ಶಿವಕುಮಾರ್ ಸ್ಪರ್ಧಿಸುತ್ತಿದ್ದಾರೆ. ಇಂದು ಶಿವಕುಮಾರ್ ನೇತೃತ್ವದಲ್ಲಿ ಒಟ್ಟು 15 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಟಿವಿ ರಾಜು, ಜಿಆರ್ ಶಿವಕುಮಾರ್, ಜಿವಿ ವಿಜಯಕುಮಾರ್, ಕೆಎನ್ ಪ್ರಭುಲಿಂಗಪ್ಪ, ಎಂ ಮಂಜಪ್ಪ, ಎಚ್.ಎಸ್. ಮಂಜುನಾಥ್ ಹುಗ್ಗಿ, ಎಂಎನ್ ಗಂಗಾಧರಪ್ಪ, ಕೆಜಿ ಓಂಕಾರಮೂರ್ತಿ, ಬಿಎಸ್ ಬಸವರಾಜ್, ಎನ್ ಲೋಕೇಶ್ವರ್, ಚನ್ನಬಸಪ್ಪ, ಎಸ್ ರಘು, ಎಲ್ವಿ ಶೋಭಾ, ಎಂಇ ಮೀನಾಕ್ಷಿ, ಎಚ್ಎಸ್ ಶಿವಕುಮಾರ್ ತಂಡದಿಂದ ಸ್ಪರ್ಧಿಸಿದ್ದಾರೆ. ಮಾವಿನಹೊಳೆಯ ಮಹಾರುದ್ರಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೆರೆಯೇರಿ ಚೌಡೇಶ್ವರಿ ದೇವಸ್ಥಾನದಿಂದ ಸಾವಿರಾರು ಬೆಂಬಲಿಗರೊಂದಿಗೆ ಪಾದಯಾತ್ರೆ ಮುಖಾಂತರ ಬಂದು ನಾಮಪತ್ರ ಸಲ್ಲಿಸಿ ತಮ್ಮ ಶಕ್ತಿ ಪ್ರದರ್ಶನ ತೋರಿದ್ದಾರೆ. ಈ ಬಗ್ಗೆ ನಮ್ಮ ಎಬಿ ವಾಹಿನಿಯೊಂದಿಗೆ ಮಾತನಾಡಿದ ಶಿವಕುಮಾರ್, ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಎಲ್ಲ ನನ್ನ ಸಹಕಾರಿ ಬಂಧುಗಳು ನಮಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡುವುದರ ಮೂಲಕ ಎಲ್ಲಾ 15 ಅಭ್ಯರ್ಥಿಗಳನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಮತಯಾಚನೆ ಮಾಡಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ತುಮಕೂರು ಚುನಾವಣೆ ಫೆಬ್ರವರಿ 9, 2025 ನಡೆಯಲಿದ್ದು, ಇದರ ಪ್ರಯುಕ್ತ ಇವತ್ತು ನಾವು 15 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಬೆಳಿಗ್ಗೆ ಕುಕ್ಕಡಮ್ಮ ದೇವಸ್ಥಾನದಿಂದ ಶುರು ಮಾಡಿ ಪಾದಯಾತ್ರೆ ಬಂದು ಬೆಳಿಗ್ಗೆ ಮಾವಿನಹೊಳೆಯಲ್ಲಿ ಪೂಜೆ ಮಾಡಿಸಿದ್ವಿ. ಬೆಳಿಗ್ಗೆ 5:30 ಹಂಗೆ ಅಲ್ಲಿ ಪಟ್ಟಾಭಿಷೇಕ ಮಾಡ್ಕೊಂಡು ಅಲ್ಲಿಂದ ನಾನು ಚನ್ನಗಿರಿಗೆ ಬಂದು ಚನ್ನಗಿರಿ ಚೌಡೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆ ಮುಖಾಂತರ ತುಮಕೋಸ್ ಹತ್ರ ಬಂದು ತುಮಕೋಸಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಸರಿ, ಸುಮಾರು ಒಟ್ಟಿಲ್ಲಿ 15,000 ಮೆಂಬರ್ಸ್ ಇದ್ದಾರೆ. 4 ತಾಲೂಕಲ್ಲಿ ಒಂದು 600+ ಹಳ್ಳಿಗಳಿದೆ. ಅಷ್ಟು ಕಡೆಯಿಂದ ಮೆಂಬರ್ಸ್ ಇದ್ದಾರೆ. ಸುಮಾರು ಇವತ್ತೊಂದು 2,000 ಜನ, 2,000+ ಜನ ಸೇರಿದ್ರು. ತುಂಬ ವಿಜೃಂಭಣೆಯಿಂದ ಇವತ್ತು ಅಲ್ಲಿ ಕೆಳಗೆ ಚೌಡೇಶ್ವರಿ ದೇವಸ್ಥಾನದಿಂದ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ರೈತರು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ನಾವು ಕಳೆದ 15 ವರ್ಷದಿಂದ ಏನು 20ರಿಂದ 25 ಬಿಟ್ಟರೆ ಕಂಟಿನ್ಯೂಸ್ ಆಗಿದ್ದೀವಿ. ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ವಿ. ಆ ಕೆಲಸಗಳೆಲ್ಲ ಹಂಗೆ ಪೆಂಡಿಂಗ್ ಆಗಿದ್ದಾವೆ. ಜನಗಳು ಅಭಿವೃದ್ಧಿ ನೋಡಿದ್ರು. ಕಳೆದ 5 ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿರೋದ್ರಿಂದ ಮತ್ತದನ್ನು ಮುಂದುವರಿಸಬೇಕು ಅಂತೇಳಿ ನಮ್ಮ ಬಯಸಿದ್ದಾರೆ. ಹಾಗಾಗಿ ನಮ್ಮನ್ನು ತುಂಬ ಒಳ್ಳೆ ರೀತಿಯಿಂದ ಸ್ಪಂದಿಸ್ತಾರೆ, ಗೆಲ್ಲಿಸ್ತಾರೆ. ಏನಿಲ್ಲ, ಎಲ್ಲ 2 ತಂಡಗಳು ಗೆಲ್ಲಬೇಕು ಅಂತಂತೇಳಿ ಸಹಜವಾಗಿ 2 ತಂಡಕ್ಕೆ ಗೆಲ್ಲಬೇಕು ಅಂತ ಇದೆ. ಸಹಜವಾಗಿ ಮತ್ತೆ ಒಬ್ಬರು ಜೋರಾಗಿ ಮಾಡಿ ಇನ್ನೊಬ್ಬರು ಮಾಡ್ತಾರೆ. ಎಚ್.ಎಸ್. ಶಿವಕುಮಾರ್ ತಂಡದಿಂದ ಸುಮಾರು 15 ಜನ ಮಾವಿನಹೊಳೆ ಮಹಾರುದ್ರಸ್ವಾಮಿಯ ಮಾಡಿಕೊಂಡು ಬೆಳಗ್ಗೆ ನಾವು ಕೆರೆಯೇರಿ ಚೌಡಮ್ಮನ ದೇವಸ್ಥಾನದಿಂದ ಕಾಲ್ನಡಿಗೆಯಲ್ಲಿ ತುಮಕೋಸ್ಕರ ಬಂದು ನಾವು 15 ಜನ ತಂಡವನ್ನು ಸಹ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ನಮ್ಮ ಜೊತೆಗೆ ಇಡೀ ಚನ್ನಗಿರಿ ತಾಲೂಕಿನ ಎಲ್ಲ ತುಮಕೂರಿನ ಸಹಕಾರಿ ಬಂಧುಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ನಮಗೆ ಸಾಥ್ ಕೊಟ್ಟಿದ್ದಾರೆ. ಈ ಒಂದು ಸದಸ್ಯರನ್ನ ಇವತ್ತು ಆ ಸಹಕಾರ ಕೂಟದ ಗೌರವಾನ್ವಿತ ಸದಸ್ಯರುಗಳಿಗೆ ನಮಸ್ಕರಿಸುತ್ತಾ, ನಾನು ಮಂಜುನಾಥ್ ಎಂ ಮೆಳ್ಳಾಕಿಕಟ್ಟೆ. ಈ ದಿವಸ ನಾವು ಎಚ್.ಎಸ್. ಶಿವಕುಮಾರ್ ನೇತೃತ್ವದ 15 ಜನ ತಂಡದ ಸಹ ಎಲ್ಲರೂ ಸಹ ಚನ್ನಗಿರಿಯ ಚೌಡೇಶ್ವರಿ ದೇವಸ್ಥಾನದಿಂದ ಬೆಳಗ್ಗೆಯ ಮೂಲಕ ಬಂದು ತುಮಕೋಸಿನಲ್ಲಿ ನಾವು ಇವತ್ತು ನಾಮಪತ್ರವನ್ನು ಸಲ್ಲಿಸಿರುತ್ತೇವೆ. ತಾವುಗಳು ಗೌರವಾನ್ವಿತ ಸದಸ್ಯರು ತಮ್ಮನ್ನು ಬೆಂಬಲಿಸಿ ತುಮಕೋಸಿನ ಏಳಿಗೆಗೆ ಇನ್ನಷ್ಟು ಸಹಕಾರಿಯಾಗಲು ಮತ್ತು ಅದನ್ನು ನೋಡಿದ್ದೀರಾ ಮೊದಲು ಏನು ಮಾಡಿದರು ಅಂತ ಶಿವಣ್ಣವರು, ಅದನ್ನು ಸಹ ಇನ್ನೂ ಹೆಚ್ಚಿಗೆ ಬೆಳೆಸೋದಕ್ಕೆ ಶಿವಣ್ಣನವ್ರನ್ನ ಕೈ ಜೋಡಿಸೋದಕ್ಕೆ ತಮ್ಮೆಲ್ಲರಿಗೂ ಕೂಡ 15 ಜನಕ್ಕೂ ಸಹ ತಾವು ಬೆಂಬಲಿಸಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ. ರಘುವೇಶ್ ಮಾದನಹಳ್ಳಿ, ಎಚ್.ಎಸ್. ಶಿವಕುಮಾರ್ ತಂಡದಿಂದ ಇವತ್ತು ಸ್ಪರ್ಧಿಸುತ್ತೇವೆ. ಕೆರೆಯೇರಿ ಚೌಡಮ್ಮ ದೇವಸ್ಥಾನದಿಂದ ಪಾದಯಾತ್ರೆ ಮೂಲಕ ತುಮಕೋಸಿಗೆ ಹೊಂದಿ 15 ಜನ ಸದಸ್ಯರ ನಾಮಪತ್ರ ಸಲ್ಲಿಕೆಯನ್ನು ಮಾಡಿರ್ತೇವೆ. ತುಮಕೋಸ್ ಅಭಿವೃದ್ಧಿಗಾಗಿ 15 ಜನವನ್ನು ಮತ ಹಾಕಿ ಬೆಂಬಲಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ರೈತರ ಬಂಧುಗಳೇ, ಮಂಜುನಾಥ, ನಾನು ಎಚ್.ಎಸ್. ಶಿವಕುಮಾರ್ ತಂಡದಿಂದ ಸ್ಪರ್ಧಿಸಿದ್ದೇನೆ.
ಇವತ್ತು 15 ಜನ ನಾಮಪತ್ರ ಚೌಡೇಶ್ವರ ದೇವಸ್ಥಾನದಿಂದ ಬಂದು 15 ಜನ ನಾಮಪತ್ರ ಸಲ್ಲಿಸಿದ್ದೇವೆ. ಎಲ್ಲರಿಗೂ ಬೆಂಬಲಿಸಿ 15 ಜನರನ್ನು ಬೆಂಬಲಿಸಬೇಕು ಬೇಡ್ಕೊಳ್ತೇವೆ. ನನ್ನ ಹೆಸರು ಶೋಭಾ ಎಲ್ವಿ ವಿಜಯಕುಮಾರ್ ಲಿಂಗಲ್ಲಿ ಅಂತ. ನಾವು ಇಂದು ಬೆಳಗ್ಗೆ ಮಾರುದ್ರಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಆಮೇಲೆ ಕೆರೆಯೇರಿ ಚೌಡಮ್ಮ ದೇವಿಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಪಾದಯಾತ್ರೆ ಮೂಲಕ ತುಮಕೂಸಿಗೆ ಬಂದು ಎಚ್.ಎಸ್. ಶಿವಕುಮಾರ್ ತಂಡದಿಂದ ನಾಮಪತ್ರ ಸಲ್ಲಿಸಿದ್ದೇವೆ. ನಾವು ಎಚ್.ಎಸ್. ಶಿವಕುಮಾರ್ ತಂಡದಿಂದ 15 ಜನ ಸ್ಪರ್ಧಿಸುತ್ತಿದ್ದೇವೆ. 15 ಜನರಿಗೆ ಮತ ಕೊಟ್ಟು ಆರಿಸಿ ತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಎಮ್ಮಿ ಮೀನಾಕ್ಷಿ ಗುರುಮೂರ್ತಿ ನಾರಶೆಟ್ಟಿಹಳ್ಳಿ. ನಾವು ಇವತ್ತಿನ ದಿನ ಮಾವಿನಹೊಳೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ ತಿಪ್ಪಣ್ಣನಹಳ್ಳಿ ಬಂದು ಅಲ್ಲಿ ಟಿಫನ್ ಮಾಡ್ಕೊಂಡು ಪಾದಯಾತ್ರೆ ಚೌಡಮ್ಮ ಕೆರೆಯೇರಿ ಮೇಲೆ ಚೌಡಮ್ಮನ ಹತ್ರ ಕೆರೆಯೇರಿ ಮೇಲೆ ಬಂದು ಪಾದಯಾತ್ರೆ ಬಂದು ತುಮಕೂರಿನಲ್ಲಿ ಚುನಾವಣೆ ನಾಮಪತ್ರ ಸಲ್ಲಿಸುತ್ತಿದ್ದೇವೆ. ಎಚ್.ಎಸ್. ಶಿವಕುಮಾರ್ ತಂಡದಲ್ಲಿ ನಾನು ಅಭ್ಯರ್ಥಿಯಾಗಿದ್ದೇನೆ. ನಮ್ಮ ಎಲ್ಲ 15 ಜನರಿಗೂ ಮತವನ್ನು ಓಟನ್ನು ಕೊಟ್ಟು ಗೆಲ್ಲಿಸಬೇಕೆಂದು ಎಲ್ಲರಿಗೆ ಕಳಕಳಿಯಲ್ಲಿ ಕೇಳಿಕೊಳ್ಳುತ್ತೇವೆ. ಇಂದು ಬೆಳಗ್ಗೆ 5 ಗಂಟೆಗೆ ಮಾವಿನಹಳ್ಳಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಮ್ಮ 15 ಜನರು ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಚನ್ನಗಿರಿ ಚೌಡೇಶ್ವರಿ ದೇವಸ್ಥಾನದಿಂದ ತುಮಕೂರು ಕಾಲ್ನಡಿಗೆಯಲ್ಲಿ ಬಂದು ಎಲ್ಲ ಸದಸ್ಯರು ನಾಮಪತ್ರವನ್ನು ಸಲ್ಲಿಸಿರುತ್ತೇವೆ. ತಮ್ಮ ಜನಗಳಲ್ಲಿ ತಮ್ಮ ಮತದಾನದಲ್ಲಿ ನಾವು ಕೇಳಿಕೊಳ್ಳೋದೇನೆಂದರೆ ಎಲ್ಲರೂ ಸಹ 15 ಜನಕ್ಕೂ ವೋಟ್ ಹಾಕುವ ಮುಖಾಂತರ ನಮ್ಮ 15 ಜನರನ್ನು ಬೆಂಬಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಾನು ಕಗತೂರು ಓಂಕಾರಮೂರ್ತಿ ಎಚ್.ಎಸ್. ಶಿವಕುಮಾರ್ ತಂಡದ ಅಭ್ಯರ್ಥಿ. BCMB ಫಾರಮ್ನಿಂದ ನಾನು ಸ್ಪರ್ಧಿಸಿರುತ್ತೇನೆ. ಇಂದು ಬೆಳಗ್ಗೆ ನಾನು ಹೊರವನಹಳ್ಳಿ ವಿಜಯಗೌಡರು ಅಂತ. ನಾವು ಇವತ್ತು ಕೆರೆಯೇರಿ ಚೌಡಮ್ಮ ದೇವಸ್ಥಾನದಿಂದ ಪಾದಯಾತ್ರೆ ಹೊರಟು ತುಮಕೂರು ಆವರಣಕ್ಕೆ ಬಂದು ತುಮಕೂರಲ್ಲಿ ನಾಮಪತ್ರವನ್ನು ನಮ್ಮ ಎಲ್ಲ 15 ಜನ ಶಿವಕುಮಾರ್ ನೇತೃತ್ವದ ತಂಡ 15 ಜನರನ್ನು ನಾಮಪತ್ರ ಸಲ್ಲಿಸಿದ್ದೇವೆ. ಮತಬಾಂಧವರೇ, ಚನ್ನಬಸಪ್ಪ ಆದ ನಾನು BCMA ಕ್ಷೇತ್ರದಿಂದ ಎಚ್.ಎಸ್. ಶಿವಕುಮಾರ್ ಅವರ ತಂಡದಲ್ಲಿ ಸ್ಪರ್ಧೆ ಮಾಡಿರುತ್ತೇನೆ. ಇಂದು ಮಾವಿನಹಳ್ಳಿ ಮಾರುದ್ರಸ್ವಾಮಿ ಸನ್ನಿಧಾನದಿಂದ ಹೊರಟು ತುಮಕೂರಿನ ತನಕ ಕೆರೆಯೇರಿ ಚೌಡಮ್ಮನ ದೇವಸ್ಥಾನದಿಂದ ಪಾದಯಾತ್ರೆಯಲ್ಲಿ ಬಂದು ಇಂದು ಮಾನ್ಯ ಮತದಾರ ಬಂಧುಗಳು ಇವತ್ತು ತೋರಿಸಿದ ಹುಮ್ಮಸ್ಸಿನಿಂದ ನಮ್ಮ ಎಚ್.ಎಸ್. ಶಿವಕುಮಾರ್ ಅವರ ತಂಡದಲ್ಲಿ 15 ಜನರಿಂದ 15 ಜನಗಳು ಗೆಲ್ಲುವ ವಿಶ್ವಾಸವಿದೆ ಎಂದು ಈ ಮೂಲಕ ತಮ್ಮಲ್ಲಿ